ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವಶನ್ ಪೇಪರ್ 2 ಏನಿದೆ ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ 1 ಏನಿದೆ ಇದಕ್ಕೆ ಆನ್ಸರ್ನ ಹೇಳಿದ್ದೀನಿ. ಮಾಡೆಲ್ ಪೇಪರ್ 2 ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಇದು 2025-26 ಅಂತ ಹೇಳಿದ್ರೆ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ತುಂಬ ಜನ ಮಕ್ಕಳು ಓಲ್ಡ್ ಮಾಡೆಲ್ ಕ್ವಶನ್ ಪೇಪರ್ನ ನೋಡಿಕೊಂಡು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಿ, ಇದು 2025-26 ಇದು ಅಪ್ಲೈ ಆಗುತ್ತಾ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ. ಸೊ ಒಂದು ತಿಳ್ಕೊಳ್ಳಿ, ಈ ವರ್ಷದ ಮಕ್ಕಳಿಗೆ ಸಪ್ರೇಟ್ ಆಗಿ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದ್ದಾರೆ. ಈ ವರ್ಷದ ಮಕ್ಕಳು ಬ್ಲೂ ಪ್ರಿಂಟ್ ಪ್ರಕಾರ ಯಾವ ರೀತಿ ಓದ್ಕೊಳ್ಬೇಕು, ಯಾವ ಚಾಪ್ಟರ್ ಇಂಪಾರ್ಟೆಂಟು, ಯಾವ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ಸು ಬರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದಾರಲ್ವಾ, ಅದ್ರ ಪ್ರಕಾರನೇ ಓದ್ಕೊಳ್ಬೇಕು. ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಮ್ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಅಕೌಂಟೆನ್ಸಿಗೆ ಬಂದಾಗ ಥಿಯರಿ ಕಮ್ ಪ್ರಾಬ್ಲಮ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಥಿಯರಿ ಮ್ಯಾಕ್ಸಿಮಮ್ ಇರೋದಿಲ್ಲ, 10% ಥಿಯರಿ ಅಷ್ಟೇ, ಇನ್ನು 90% ನಿಮಗೆ ಪ್ರಾಬ್ಲಮ್ಮೇ ಇರುತ್ತೆ ಅಕೌಂಟೆನ್ಸಿಯಲ್ಲಿ. ಆದರೂ ಕೂಡ ಆ 10% ಥಿಯರಿಯನ್ನು ಕೂಡ ನಾವೇನು ಮಾಡೋಕ್ಕೆ ಬರಲ್ಲ, ನೆಗ್ಲೆಕ್ಟ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ನ ನೀಟಾಗಿ ನೀವು ಸ್ಟಡಿ ಮಾಡಿಕೊಂಡ್ರೆ ಯಾವ ಚಾಪ್ಟರಲ್ಲಿ ನಿಮಗೆ ಥಿಯರಿ ಕ್ವಶನ್ಸನ್ನ ರೈಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ. ಸೊ ನಾನು ಕೂಡ ಮಾರ್ಕ್ ಮಾಡಿಕೊಡ್ತಾ ಇದ್ದೀನಿ, ನಿಮಗೆ ಯಾವ ಚಾಪ್ಟ್ರಲ್ಲಿ ಥಿಯರಿ ಕ್ವಶನ್ಸ್ ರೈಸ್ ಆಗುತ್ತೋ ಅದೆಲ್ಲರದ್ದು ಒಂದು ಲಿಸ್ಟ್ ಏನಿದೆ ಕೊನೆಯಲ್ಲಿ ನಿಮಗೆ ಮಾಡೆಲ್ ಪೇಪರ್ ಎಲ್ಲ ಫುಲ್ ಸಾಲ್ವ್ ಆದ್ರ ಮೇಲೆ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ಲಿಸ್ಟು, 2 ಮಾರ್ಕಿನ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸು ಲಿಸ್ಟನ್ನು ನಾನು ನಿಮಗೆ ಕೊಡ್ತೀನಿ. ಓಕೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋದಾದರೆ 6 ಮಾರ್ಕ್ಸ್ ಆಗಿರ್ಬೋದು, 12 ಮಾರ್ಕ್ಸ್ ಆಗಿರ್ಬೋದು. ಯಾವ್ಯಾವ ಪ್ರಾಬ್ಲಮ್ ಇಂಪಾರ್ಟೆಂಟು ಅನ್ನೋ ನಿಮಗೆ ಆಲ್ರೆಡಿ ಐಡಿಯಾ ಇದೆ. ಪ್ರಾಡಕ್ಟ್ ಮೆಥಡ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ ಆಗಿರಬಹುದು. ಇದ್ರ ಜೊತೆಗೆ ಅಡ್ಮಿಷನ್ನು, ರಿಟೈರ್ಮೆಂಟು, ರಿಸಲ್ಯೂಷನ್ನು, ಕಾಮನ್ ಸೈಜು, ಕಂಪ್ಯಾರಿಟಿವ್, ಇಶ್ಯೂ ಆಫ್ ಶೇರ್ಸು, ಇಶ್ಯೂ ಆಫ್ ಡಿಬೆಂಚರ್ಸು. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳೆಲ್ಲ ಆಲ್ರೆಡಿ ನಿಮಗೆ ಐಡಿಯಾ ಇದೆ. ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 3 ಪ್ರಾಬ್ಲಮ್ಸು. ಹಾಗಾಗಿ ಅದ್ರ ಬಗ್ಗೆ ಗಮನ ಇರಲಿ, ಯಾವ ರೀತಿಯಾಗಿ ಓದ್ಕೊಳ್ಬೇಕು, ನಿಮಗೆ ಯಾವ ಟಾಪಿಕ್ ಈಸಿ ಅನಿಸುತ್ತೋ ಆ ಟಾಪಿಕ್ ಮೇಲೆ ಜಾಸ್ತಿ ವರ್ಕ್ ಮಾಡಿ. ಎಲ್ಲ ಪೇಪರಲ್ಲೂ, ಫಾರ್ ಎಕ್ಸಾಂಪಲ್ ಅಡ್ಮಿಷನ್ ನೀವು ಅಟೆಂಡ್ ಮಾಡ್ತೀರಾ, ಎಲ್ಲ ಮಾಡೆಲ್ ಪೇಪರಲ್ಲೂ ಅಡ್ಮಿಷನ್ ಲೆಕ್ಕ ಅಟೆಂಡ್ ಮಾಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲಾಸ್ಟ್ ಇಯರು ನಿಮ್ಮ ಸೀನಿಯರ್ಸಿನ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಅಡ್ಮಿಷನ್ ಲೆಕ್ಕ ಹೇಗೆ ಕೇಳಿದ್ದಾರೆ ನೋಡಿ, ಆ ಒಂದು ಕ್ವಶನ್ನಿಗೆ ಆನ್ಸರ್ನ ಸಾಲ್ವ್ ಮಾಡಿ. ಅದೇ ರೀತಿ 2024ರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಏನಾಯಿತು, ಅಲ್ಲಿ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಅಡ್ಮಿಷನ್ ಕೇಳಿದ್ದಾರೆ ನೋಡಿ. ಒಂದು 2-3 ವರ್ಷದ್ದು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ನ ನೋಡ್ಕೊಂಡು ಹೋಗಿ. ಹೋದ ವರ್ಷ ಮಾಡೆಲ್ ಕ್ವಶನ್ ಪೇಪರ್ಗೂ ಹೋದ ವರ್ಷದ ಆ್ಯನ್ಯುವಲ್ ಪೇಪರ್ಗೂ ಎಷ್ಟು ಟ್ಯಾಲಿ ಆಗಿದೆ, ಎಷ್ಟು ಮಾರ್ಕ್ಸು ರಿಪೀಟ್ ಆಗಿದೆ, ಅಥವಾ ಯಾವ ರಿಪೀಟೆಡ್ ಕ್ವಶನ್ಸ್ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ವರ್ಷ ಅದೇ ರೀತಿ ಖಂಡಿತವಾಗ್ಲೂ ಆಗುತ್ತೆ. ಸೊ ಆ ರೀತಿ ಎಲ್ಲ ಕ್ಯಾಲ್ಕುಲೇಟಿವ್ ಆಗಿ ನೀವು ಏನು ಮಾಡಬೇಕು, ಈ ವರ್ಷ ಓದಬೇಕು. ಓದೋದಕ್ಕೆ ತುಂಬ ಏನು ಕಷ್ಟ ಅಂತ ಅನಿಸಲ್ಲ. ರೀಸನ್ ಏನು ಅಂತ ಹೇಳಿದ್ರೆ, ಬೋರ್ಡಿಂದ ಒಂದು ಕ್ವಶನ್ ಬ್ಯಾಂಕು ಕೂಡ ರಿಲೀಸ್ ಮಾಡಿದ್ದಾರೆ. ಎವ್ರಿ ಸಬ್ಜೆಕ್ಟ್ ಕ್ವಶನ್ ಬ್ಯಾಂಕ್ ಕೂಡ ರಿಲೀಸ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಒಂದು ಚಾಪ್ಟರಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ, ಅದು MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಮ್ಯಾಥ್ ದ ಫಾಲೋಯಿಂಗ್ ಆಗಿರ್ಬೋದು, 1 ಮಾರ್ಕ್, 2 ಮಾರ್ಕ್ಸ್ ಆ್ಯಂಡ್ ಸಬ್ಜೆಕ್ಟ್ ರಿಲೇಟೆಡ್ 5 ಮಾರ್ಕ್ಸು, 10 ಮಾರ್ಕ್ಸು, ಕೆಲವೊಂದು 4 ಮಾರ್ಕ್ಸು, 6 ಮಾರ್ಕ್ಸು, 5 ಮಾರ್ಕ್ಸು, ಕೆಲವೊಂದು 6 ಮಾರ್ಕ್ಸು, 12 ಮಾರ್ಕ್ಸು, ಕೆಲವೊಂದು 4, 8. ಈ ರೀತಿಯಾಗಿ ಸಬ್ಜೆಕ್ಟ್ ವೈಸ್ ಏನು ಮಾರ್ಕ್ಸ್ ಡಿವೈಡ್ ಆಗಿದೆ ಅದೆಲ್ಲವೂ ಕೂಡ ನಿಮಗೆ ಕ್ಲಿಯರ್ ಕಟ್ಟಾಗಿ ಏನೇನು ಓದ್ಕೊಳ್ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಅದು ಕಾಮರ್ಸ್ ಆಗಿರಬಹುದು, ಆರ್ಟ್ಸ್ ಆಗಿರ್ಬೋದು, ಅದರಲ್ಲೂ ಪೊಲಿಟಿಕಲು, ಸೋಷಿಯಾಲಜಿ ಮಕ್ಕಳು ನೀವು ಕಷ್ಟ ಆಗುತ್ತೆ ಅಂತ ಭಯ ಪಡೋ ಅಗತ್ಯ ಇಲ್ಲ. ನೀವು ಕ್ವಶನ್ ಬ್ಯಾಂಕ್ ಏನಿದೆ ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಅಕೌಂಟೆನ್ಸಿ ಕಂಪ್ಲೀಟ್ ಆದ್ರ ಮೇಲೆ ಆರ್ಟ್ಸ್ ರಿಲೇಟೆಡ್ ಇರುವಂಥ ಸಬ್ಜೆಕ್ಟ್ಗಳಿಗೆ ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ಸ್ನ ಡೀಟೇಲ್ ಆಗಿ ಕೊಡ್ತೀನಿ. ಓಕೆ ಅಲ್ವಾ ಮಕ್ಕಳೇ? ಯಾರಾದರೂ ಆರ್ಟ್ಸ್ ಸ್ಟೂಡೆಂಟ್ಸು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ, ಯಾಕಂತ ಹೇಳಿದ್ರೆ ತುಂಬ ಜನ ಕಾಮರ್ಸ್ ಅವರಿಗೆ ಏನು ಅಪ್ಲೋಡ್ ಮಾಡಿರ್ತೀನಿ ಆ ವಿಡಿಯೋದಲ್ಲಿ ಬಂದು ಆರ್ಟ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕಿ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತಾ ಇರ್ತೀರಿ. ಸೊ ಈ ವಿಡಿಯೋನ ವಾಚ್ ಮಾಡ್ತಾ ಇರುವಂಥ ಮಕ್ಕಳಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ಸದ್ಯದಲ್ಲೇ ನಿಮ್ಮ ಆರ್ಟ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಏನಿದೆ ಅದಕ್ಕೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ. ಓಕೆ ಅಲ್ವಾ? ಹಾಗಾದರೆ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಏನೇನು ಕ್ವಶನ್ಸನ್ನು ಕೇಳಿದ್ದಾರೆ, MCQ 5 ಕ್ವಶನ್ಸು ಯಾವ್ಯಾವ ಚಾಪ್ಟ್ರಿಂದ ಬಂದಿದೆ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸು 5 ಕ್ವಶನ್ಸು ಯಾವ್ಯಾವ ಚಾಪ್ಟ್ರಿಂದ ಬಂದಿದೆ ಅನ್ನೋದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬುಕ್ 1, ಬುಕ್ 2 ಸಪ್ರೇಟ್ ಆಗಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಬೇಕು. ಫಸ್ಟು MCQ. ಫಸ್ಟ್ ಕ್ವಶನ್, ಸಂಜಯ್ ಆ್ಯಂಡ್ ಗೋಪಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 4:3. ಎಷ್ಟಂತೆ? 4:3. ಓಕೆನಾ? ಇದೇನು ಓಲ್ಡ್ ರೇಷಿಯೋ 4:3. ನಿಖಿಲ್ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್. ಸಂಜಯ, ಗೋಪಿ ಆಲ್ರೆಡಿ ಇದ್ದರು, 4:3 ಪ್ರಕಾರ ಅವರು ಪ್ರಾಫಿಟ್ಸನ್ನು ಶೇರ್ ಮಾಡ್ತಾ ಇದ್ದರು. ಸೇಮ್ ಟೈಮ್ ನಿಖಿಲ್ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಫಾರ್ 1/8 ಶೇರ್. ಎಷ್ಟು ಶೇರು? 1/8 ಶೇರ್ ಅಂತ ಕೊಟ್ಟಿದ್ದಾರೆ. ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ಸಂಜಯ್ ಆ್ಯಂಡ್ ಗೋಪಿ ಈಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮಲ್ಲಿ ಅವರು
ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ದೆನ್ ನ್ಯೂ ಪಾರ್ಟ್ನರಿಂದು ಒಂದು ಶೇರ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಈ ರೀತಿ ಓಲ್ಡ್ ರೇಷಿಯೋ, ಓಲ್ಡ್ ಪಾರ್ಟ್ನರ್ಸಿನ ಓಲ್ಡ್ ರೇಷಿಯೋ, ನ್ಯೂ ಪಾರ್ಟ್ನರಿನ ಶೇರು, ನೆನ್ಪಿಟ್ಕೊಳ್ಳಿ, ಓಲ್ಡ್ ಪಾರ್ಟ್ನರ್ಸಿನ ರೇಷಿಯೋ, ಓಲ್ಡ್ ಪಾರ್ಟ್ನರ್ಸಿನ ರೇಷಿಯೋ, ನ್ಯೂ ಪಾರ್ಟ್ನರಿನ ರೇಷಿಯೋ ಅಲ್ಲ, ನ್ಯೂ ಪಾರ್ಟ್ನರಿನ ಶೇರು. ಯಾವ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೋ 1 ಮಾರ್ಕಿಗೆ, ದಟ್ ಟೈಮ್ ಓಲ್ಡ್ ರೇಷಿಯೋ ಏನಿದೆಯೋ ಅದೇ ಸ್ಯಾಕ್ರಿಫೈಸ್ ರೇಷಿಯೋ ಆಗಿರುತ್ತೆ. ಬಿಕಾಸ್ ಇಲ್ಲಿ ನ್ಯೂ ರೇಷಿಯೋ ಇಲ್ಲ. ನ್ಯೂ ರೇಷಿಯೋ ಇಲ್ಲದೆ ಇರೋ ಕಾರಣ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಈಸ್ ಗಿವನ್, ದೆನ್ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಈಸ್ ದ ಸ್ಯಾಕ್ರಿಫೈಸ್ ರೇಷಿಯೋ. ನೆನಪಿರುತ್ತಲ್ಲ, 1 ಮಾರ್ಕಿನ ಕ್ವಶನ್ನು. ಯಾಕಂದರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಬೇಕಾದರೂ ಕ್ವಶನನ್ನು ರೈಸ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಅವ್ರು ಕೊಟ್ಟಿರುವಂತಹ 1 ಮಾರ್ಕ್ ಲೆಕ್ಕದಲ್ಲಿ ಒಂದು ಓಲ್ಡ್ ರೇಷಿಯೋ ಇದೆ, ಇನ್ನೊಂದು ನ್ಯೂ ಪಾರ್ಟ್ನರಿನ ಶೇರ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಓಲ್ಡ್ ರೇಷಿಯೋ ಏನಿರುತ್ತೋ ಅದೇ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇಶ್ಯೂಡ್ ಕ್ಯಾಪಿಟಲ್ ಈಸ್ ದ ಪಾರ್ಟ್ ಆಫ್ ಅಂತ ಕೊಟ್ಟಿದ್ದಾರೆ. ಇಶ್ಯೂಡ್ ಕ್ಯಾಪಿಟಲ್ ಈಸ್ ದ ಪಾರ್ಟ್ ಆಫ್ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ರಿಸರ್ವ್ ಕ್ಯಾಪಿಟಲ್, ಅನ್ಇಶ್ಯೂಡ್ ಕ್ಯಾಪಿಟಲ್, ಆಥರೈಸ್ಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಸೊ ಯಾರಿಗೆ ಗೊತ್ತು? ನೆಕ್ಸ್ಟ್ ನಿಮಗೆ ಅನ್ಇಶ್ಯೂಡ್ ಕ್ಯಾಪಿಟಲ್ ಕೇಳ್ಬೋದು, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಕೇಳ್ಬೋದು, ಯಾವುದು ಬೇಕಿದ್ರೂ ಕೇಳ್ಬೋದು. ಹಾಗಾದರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಇದಕ್ಕೆ ಆನ್ಸರು ಆಥರೈಸ್ಡ್ ಕ್ಯಾಪಿಟಲ್ ಓಕೆ, ಬಟ್ ಶೇರ್ಸ್ ಇದೆಯಲ್ಲ ಅದ್ರ ಅಂಡರಲ್ಲಿ ಬರುವಂತಹ ಎಲ್ಲ ಕ್ಯಾಪಿಟಲ್ಸು, ಶೇರ್ಸ್ ಕ್ಯಾಪಿಟಲ್ ಅಂಡರಲ್ಲಿ ಬರುವಂತಹ ಎಲ್ಲ ಕ್ಯಾಪಿಟಲ್ಸು ಯಾವುದ್ಯಾವ್ದು ಅಂಡರಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಥವಾ ಯಾವುದರ ಪಾರ್ಟ್ ಅನ್ನೋದ್ರ ಬಗ್ಗೆ ನಿಮಗೊಂದು ಕ್ಯಾಲ್ಕುಲೇಷನ್ಸ್ ಇರಲಿ ಅಥವಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿ ಅಂತ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ. ಫಸ್ಟ್ ಒನ್ನು ಆಥರೈಸ್ಡ್ ಕ್ಯಾಪಿಟಲ್. ಮೇನ್ ಏನು? ಆಥರೈಸ್ಡ್ ಕ್ಯಾಪಿಟಲ್. ಸೊ ಇಟ್ ಈಸ್ ದ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್. ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕೊಟ್ಟರೆ ಇಟ್ ಈಸ್ ದ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ಆನ್ಸರು. ಇಶ್ಯೂಡ್ ಕ್ಯಾಪಿಟಲ್ ಅಂತ ಕೊಟ್ಟರೆ ಇಶ್ಯೂಡ್ ಕ್ಯಾಪಿಟಲ್ ಈಸ್ ದ ಪಾರ್ಟ್ ಆಫ್ ಆಥರೈಸ್ಡ್ ಕ್ಯಾಪಿಟಲ್. ಇಶ್ಯೂಡ್ ಕ್ಯಾಪಿಟಲ್ ಈಸ್ ದ ಪಾರ್ಟ್ ಆಫ್ ಆಥರೈಸ್ಡ್ ಕ್ಯಾಪಿಟಲ್. ನೆಕ್ಸ್ಟು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕೊಟ್ಟರೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಈಸ್ ದ ಪಾರ್ಟ್ ಆಫ್ ಇಶ್ಯೂಡ್ ಕ್ಯಾಪಿಟಲ್. ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕೊಟ್ಟರೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಈಸ್ ದ ಪಾರ್ಟ್ ಆಫ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತ ಕೊಟ್ಟರೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಈಸ್ ದ ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್. ಯಾವುದು ಬೇಕಾದರೂ ಕೊಡ್ಬೋದು, ಒಂದ್ರ ಒಳಗೆ ಒಂದು ಯಾವುದಿದೆ ಅನ್ನೋದು ನೋಡ್ಕೊಳ್ಳಿ. ಪೇಯ್ಡ್ ಅಪ್ ಕ್ಯಾಪಿಟಲ್ ಯಾವುದ್ರ ಪಾರ್ಟು? ಕಾಲ್ಡ್ ಅಪ್ ಕ್ಯಾಪಿಟಲ್. ಕಾಲ್ಡ್ ಅಪ್ ಕ್ಯಾಪಿಟಲ್ ಯಾವುದ್ರ ಪಾರ್ಟ್ ಆಗಿರುತ್ತೆ? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಯಾವುದ್ರ ಪಾರ್ಟ್ ಆಗಿರುತ್ತೆ? ಇಶ್ಯೂಡ್ ಕ್ಯಾಪಿಟಲ್. ಇಶ್ಯೂಡ್ ಕ್ಯಾಪಿಟಲ್ ಯಾವುದ್ರ ಪಾರ್ಟ್ ಆಗಿರುತ್ತೆ? ಆಥರೈಸ್ಡ್ ಕ್ಯಾಪಿಟಲ್. ಸೊ ಇಲ್ಲಿ ನಿಮಗೆ ಕೊಟ್ಟಿರುವಂಥ ಕ್ವಶನ್ ಏನು? ಇಶ್ಯೂಡ್ ಕ್ಯಾಪಿಟಲ್ ಯಾವುದ್ರ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಇಶ್ಯೂಡ್ ಕ್ಯಾಪಿಟಲು ಆಥರೈಸ್ಡ್ ಕ್ಯಾಪಿಟಲಿನ ಒಂದು ಪಾರ್ಟ್. ಓಕೆ, ನೆಕ್ಸ್ಟು ಥರ್ಡ್ ಒನ್, ಡಿಬೆಂಚರ್ಸ್ ವಿಚ್ ಆರ್ ಟ್ರಾನ್ಸ್ಫರೇಬಲ್ ಬೈ ಮಿಯರ್ ಡೆಲಿವರಿ ಆರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬೇರರ್ ಡಿಬೆಂಚರ್ಸ್. ನೆಕ್ಸ್ಟು ಫೋರ್ತ್ ಒನ್, ನಾನು ಇಲ್ಲಿ ಬರ್ದಿದ್ದೀನಿ ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂತ. ಫಸ್ಟ್ ಕ್ವಶನು ಅಡ್ಮಿಷನ್ ಮೇಲೆ ಬಂದಿದೆ. ಸೆಕೆಂಡ್ ಕ್ವಶನು ನಿಮಗೆ ಬುಕ್ 2 ಅಲ್ಲಿ ಚಾಪ್ಟರ್ 1ಇಂದ ಬಂದಿದೆ. ಥರ್ಡ್ ಕ್ವಶನು ಚಾಪ್ಟರ್ 2, ಬುಕ್ 2 ಅಲ್ಲಿ ಚಾಪ್ಟರ್ 2 ಏನಿದೆ ಡಿಬೆಂಚರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸಿಂದ ಬಂದಿದೆ. ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿರೋದ್ರಲ್ಲಿ ಎಲ್ಲವೂ ಕೂಡ ಕರೆಂಟ್ ಅಸೆಟ್ಸೇ. ಇನ್ವೆಂಟರೀಸ್ ಆಗಿರ್ಬೋದು, ಕರೆಂಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಟ್ರೇಡ್ ರಿಸಿವಬಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಕರೆಂಟ್ ಅಸೆಟ್ಸೇ ಆಗಿರುತ್ತೆ. ಬಟ್ ಬಿಲ್ಡಿಂಗ್ ಏನಿದೆ ಇದು ಫಿಕ್ಸ್ಡ್ ಅಸೆಟ್ ಅಥವಾ ನಾನ್ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಹಾಗಾಗಿ ಬಿಲ್ಡಿಂಗ್ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಫಿಫ್ತ್ ಕ್ವಶನು, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಆ್ಯಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಕಾಮನ್ ಸೈಜ್ ಸ್ಟೇಟ್ಮೆಂಟನ್ನು ನಾವು ವರ್ಟಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಅದೇ ರೀತಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ನಾವು ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಬರಿತೀವಿ. ಸೊ ಇಲ್ಲಿ ಕಾಮನ್ ಸೈಜು ವರ್ಟಿಕಲ್ಲು ಆಯಿತು, ಇದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಕಂಪ್ಯಾರಿಟಿವ್ ಅಂತ ಏನಾದರೂ ಕೇಳಿದ್ರೆ ಅದು ಆನ್ಸರ್ ಯಾವುದಾಗಿರುತ್ತೆ? ಹಾರಿಜಾಂಟಲ್ ಆಗಿರುತ್ತೆ. ಹಾರಿಜಾಂಟಲ್ ಎನಾಲಿಸಿಸ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್. ಬ್ರಾಕೆಟಲ್ಲೇ ಆನ್ಸರ್ಸ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ನೀವು ಸೆಲೆಕ್ಟ್ ಮಾಡಿ ಬರಿಬೇಕು. ಸಿಕ್ಸ್ತ್ ಕ್ವಶನ್, ಪಾರ್ಟ್ನರ್ಶಿಪ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆಸ್ ಎ ರಿಸಲ್ಟ್ ಆಫ್ ಡ್ಯಾಶ್ ಎಮಾಂಗ್ ದ ಪಾರ್ಟ್ನರ್ಸ್. ಆನ್ಸರ್ ಅಗ್ರಿಮೆಂಟ್. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಎಟ್ ದ ಟೈಮ್ ಆಫ್. ಯಾವಾಗ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗ ಪಾರ್ಟ್ನರು ಇರುವಂತಹ ಪಾರ್ಟ್ನರ್ಸ್ಗಳಲ್ಲಿ ಒಬ್ಬ ಪಾರ್ಟ್ನರ್ ಡೆತ್ ಆದರೆ ಅವನ ಪರವಾಗಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಎಕ್ಸಿಕ್ಯೂಟರ್ ನಡ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಡೆತ್ ಈಸ್ ದ ರೈಟ್ ಆನ್ಸರ್. ಆನ್ ಡಿಸೊಲ್ಯೂಷನ್ ಆಫ್ ಎ ಫರ್ಮ್, ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಈಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್.
ಕ್ವಿಕ್ ರೇಷಿಯೋ ಈಸ್ ಆಲ್ಸೋ ನೋನ್ ಆಸ್ ಲಿಕ್ವಿಡ್ ರೇಷಿಯೋ. ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟ್ ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಇದೆ. ಪರ್ಚೇಸು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸು ಈ ಒಂದು ಆ್ಯಕ್ಟಿವಿಟಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಿದ್ದು. ಸೊ 3 ಆ್ಯಕ್ಟಿವಿಟೀಸ್ ಬರುತ್ತೆ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್, ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಮೋಸ್ಟ್ ಇಂಪಾರ್ಟೆಂಟು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಗೆ ಒಂದು ಎಕ್ಸಾಂಪಲ್ಲು, ಆಪರೇಟಿಂಗಿಗೆ ಒಂದು ಎಕ್ಸಾಂಪಲ್ಲು, ಫೈನಾನ್ಸಿಗೆ ಒಂದು ಎಕ್ಸಾಂಪಲ್ಲು, ಎಲ್ಲವೂ ನೀವು ನೋಡ್ಕೊಂಡಿರಬೇಕು. 3 ಆ್ಯಕ್ಟಿವಿಟಿ ಥಿಯರಿ ಪಾರ್ಟಿಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದ್ರ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಏನು ಕೇಳಿದ್ದಾರೆ ನೋಡೋಣ. ಸೊ ಸೆಕ್ಷನ್ ಎಲ್ಲಿ ಕ್ವಶನ್ಸನ್ನ ಕೊಟ್ಟಿರ್ತಾರೆ, ಸೆಕ್ಷನ್ ಬಿ ಯಲ್ಲಿರುವ ಆನ್ಸರ್ಸಿಗೆ ರೈಟ್ ಆನ್ಸರ್ನ ಮ್ಯಾಚ್ ಮಾಡಬೇಕು. ಫಸ್ಟ್ ಒನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಿಗೆ ರೈಟ್ ಆನ್ಸರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಕರೆಂಟ್ ಅಕೌಂಟ್ಸ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಕರೆಂಟ್ ಅಕೌಂಟ್ಸ್. ಸೆಕೆಂಡ್ ಒನ್ ಗೇನ್ಡ್ ಶೇರ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಗೇನ್ ರೇಷಿಯೋ ಅಲ್ಲ, ಗೇನ್ಡ್ ಶೇರ್. ಸೊ ಗೇನ್ಡ್ ಶೇರಿಗೆ ರೈಟ್ ಆನ್ಸರ್ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಥರ್ಡ್ ಒನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೋ ಡೌಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ಎ ಕಂಪನಿ. ಓನರ್ಸ್ ಆಫ್ ಎ ಕಂಪನಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ನಾವೇನೇನು ಪ್ರಿಪೇರ್ ಮಾಡ್ತೀವಿ? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತು ಬ್ಯಾಲೆನ್ಸ್ ಶೀಟನ್ನು ಏನು ಪ್ರಿಪೇರ್ ಮಾಡ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಲಾಸ್ಟ್ ಒನ್ ಪ್ರಾಫಿಟಬಿಲಿಟಿ ರೇಷಿಯೋ. ಸೊ ಪ್ರಾಫಿಟಬಿಲಿಟಿ ರೇಷಿಯೋದಲ್ಲಿ ಸಾಕಷ್ಟು ಟೈಪ್ಸ್ಗಳು ಬರುತ್ತೆ. ಅದರಲ್ಲಿ ಒಂದು ಟೈಪ್ ಇಲ್ಲಿದೆ, ಯಾವುದು ಅಂತ ಹೇಳಿದ್ರೆ ಅರ್ನಿಂಗ್ ಪರ್ ಶೇರ್ ಏನಿದೆ ಇದು ಒಂದು ಟೈಪು. ಸೊ ಪ್ರಾಫಿಟಬಿಲಿಟಿ ರೇಷಿಯೋಗೆ ಆನ್ಸರು ಅರ್ನಿಂಗ್ ಪರ್ ಶೇರ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. 1 ಮಾರ್ಕಿನ ಕ್ವಶನ್ಸು ಕೂಡ ಯಾವ್ಯಾವ ಚಾಪ್ಟ್ರಲ್ಲಿ ಕೇಳಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಅಕೌಂಟೆನ್ಸಿಯ ಮಾಡೆಲ್ ಕ್ವಶನ್ ಪೇಪರು, ಅದರಲ್ಲಿರೋ ಪ್ರಾಬ್ಲಮ್ಸು ಎಲ್ಲ ಸಾಲ್ವ್ ಮಾಡಿ ಮುಗಿದ್ರ ಮೇಲೆ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದರ ಲಿಸ್ಟನ್ನು ಕೊಡ್ತೀನಿ. ಅದರಲ್ಲಿ ನೀವು ಎಕ್ಸಾಕ್ಟಾಗಿ 1 ಮಾರ್ಕಿಗೆ ಎಷ್ಟು ಕ್ವಶನ್ಸ್ ಓದ್ಕೊಳ್ಬೇಕು, ಏನು ಆನ್ಸರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಇಯರು ಕೂಡ ನಿಮ್ಮ ಸೀನಿಯರ್ಸಿಗೆ ಅಪ್ಲೋಡ್ ಮಾಡಿದ್ದೆ, ಅದು ಇವಾಗ ವರ್ಕ್ ಆಗುತ್ತೆ ಇದೇ ಚಾಪ್ಟರ್ ಮೇಲೆ ಕ್ವಶನ್ಸ್ ಬಂದಿದ್ದರೆ ಮಾತ್ರ. ಓಕೆ ಅಲ್ವಾ? ಫಸ್ಟ್ ಒನ್ ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಇದೆ. ನಾವು ಗುಡ್ ವಿಲ್ಲಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಮೆಥಡ್ಸ್ ಇದೆ. ಆವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್, ಕ್ಯಾಪಿಟಲೈಸೇಷನ್ ಮೆಥಡ್ ಅಂತ. ಸೊ ಈ 3 ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಬರೆದ್ರೆ ಸಾಕು, ಬಿಕಾಸ್ ಇದು 1 ಮಾರ್ಕಿನ ಕ್ವಶನ್ನು. ನೆಕ್ಸ್ಟು ಕೋರ್ಟ್ ಕ್ಯಾನ್ ಆರ್ಡರ್ ಎ ಫರ್ಮ್ ಟು ಬಿ ಡಿಸಾಲ್ವ್ಡ್ ವೆನ್ ಎ ಪಾರ್ಟ್ನರ್ ಬಿಕಮ್ಸ್ ಇನ್ಸೇನ್ ಅಂತ ಇದೆ. ಟ್ರೂ, ರೈಟ್. ಇನ್ಸೇನ್ ಇದ್ದಾಗ ನಾವೇನು ಮಾಡ್ಬೋದು? ಡಿಸಾಲ್ವ್, ವೈಂಡ್ ಅಪ್, ಕ್ಲೋಸ್ ಮಾಡಬಹುದು. ನೆಕ್ಸ್ಟು ಎಕ್ಸ್ಪ್ಯಾಂಡ್ DRR ಅಂತ ಇದೆ. ನೋಡಿ, ಈ ಚಾಪ್ಟ್ರಲ್ಲಿ ಇಶ್ಯೂ ಆಫ್ ಡಿಬೆಂಚರ್ಸ್ ಚಾಪ್ಟರಲ್ಲಿ 3 ಮಾಡೆಲ್ ಪೇಪರಿಂದನೂ 3 ಎಕ್ಸ್ಪ್ಯಾಂಡ್ ಕೇಳಿದ್ದಾರೆ. ಇಶ್ಯೂ ಆಫ್ ಡಿಬೆಂಚರ್ಸಲ್ಲೇ ಕೇಳಿದ್ದಾರೆ. ಒಂದು ಕಡೆ DRR ಇದೆ, ಇನ್ನೊಂದು ಕಡೆ DRFI ಇದೆ, ಇನ್ನೊಂದು AIFS ಇದೆ. ಸೊ ಈ 3 ಕೂಡ ಇದೇ ಚಾಪ್ಟ್ರಲ್ಲೇ ಬಂದಿರೋದ್ರಿಂದ ಈ 3 ಎಕ್ಸ್ಪ್ಯಾಂಡನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದ್ರ ಜೊತೆಗೆ ಮೋಸ್ಟ್ ರಿಪೀಟೆಡ್ ಅಂತ ಒಂದು 4 ಎಕ್ಸ್ಪ್ಯಾಂಡ್ ಇದೆ. ಓಕೆನಾ? ಅಲ್ಲಿಗೆ ಒಂದು 7ರಿಂದ 8 ಅಥವಾ ಒಂದು 6ರಿಂದ 7 ಎಕ್ಸ್ಪ್ಯಾಂಡ್ ಕ್ವಶನ್ಸ್ಗಳನ್ನ ನೋಡಿಕೊಂಡ್ರೆ 1 ಮಾರ್ಕು ಗ್ಯಾರಂಟಿ. ಯಾಕಂದರೆ 1 ಮಾರ್ಕಲ್ಲಿ ಈ ಟೈಪ್ಸು, ಮೀನಿಂಗು, ಎಕ್ಸ್ಪ್ಯಾಂಡು, ಟ್ರೂ ಆರ್ ಫಾಲ್ಸು ಇದ್ದೇ ಇರುತ್ತೆ. ಹಾಗಾಗಿ ಆ ಟೈಪ್ ಆಫ್ ಕ್ವಶನ್ಸೇ ನೀವು ನೋಡ್ಕೊಳ್ಬೇಕು. ಇಲ್ಲಿ ಎಕ್ಸ್ಪ್ಯಾಂಡ್ DRR ಅಂತ ಕೇಳಿದರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಂತ ಬರಿಬೇಕು. ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆದ್ರೆ ಮಾತ್ರ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟು ಸ್ಟೇಟ್ ಎನಿ ಒನ್ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎನಾಲಿಸಿಸ್ ಅಂತ ಇದೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎನಾಲಿಸಿಸಿನ ಟೆಕ್ನಿಕ್ಸು 5 ಇದೆ. ನೀವು ಯಾವುದು ಬೇಕಾದರೂ ಬರಿಬಹುದು. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಆದರೂ ಬರೀರಿ. ಟೆಕ್ನಿಕ್ಸ್ ಅಥವಾ ಟೂಲ್ಸ್ ಅಂತ ಕೂಡ ಕೇಳ್ಬೋದು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎನಾಲಿಸಿಸಿನ ಟೆಕ್ನಿಕ್ಸ್ ಯಾವುದು ಅಥವಾ ಟೂಲ್ಸ್ ಯಾವುದು ಅಂತ ಕ್ವಶನ್ ಕೇಳಿದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಬರಿಬಹುದು, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಬರಿಬಹುದು, ಟ್ರೆಂಡ್ ಎನಾಲಿಸಿಸ್, ರೇಷಿಯೋ ಎನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಯಾವುದು ಬೇಕಾದರೂ ಬರಿಬಹುದು. ಸೊ ಇಲ್ಲಿ ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಬರೀರಿ. ನೆಕ್ಸ್ಟ್ ಲಾಸ್ಟ್ 1 ಮಾರ್ಕಿನ ಕ್ವಶನ್ನು ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಕೇಳಿದ್ದಾರೆ. ನೀವೇನು ಮಾಡಬೇಕು? ಫಸ್ಟು ಕ್ಯಾಶ್ ಫ್ಲೋ ಮೀನಿಂಗು ನೋಡ್ಕೊಂಡಿರಬೇಕು. ಅರ್ಥ ಆಗ್ತಿದೆಯಲ್ಲ? ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋಸ್ ನೋಡ್ಕೊಂಡಿರಬೇಕು. ಕ್ಯಾಶ್ ಫ್ಲೋಸಲ್ಲಿ 2 ಬರುತ್ತೆ, ಒಂದು ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋ. ಅದ್ರದ್ದು ಮೀನಿಂಗ್ ನೋಡ್ಕೊಂಡಿರಬೇಕು. ಇಲ್ಲಿ ಸದ್ಯಕ್ಕೆ ಕ್ಯಾಶ್ ಇನ್ಫ್ಲೋ ಕೇಳಿದ್ದಾರೆ. ಕ್ಯಾಶ್ ಇನ್ಫ್ಲೋ ಮೀನ್ಸ್ ಸೇಲ್ ಪ್ರೊಸೀಡ್ಸ್ ರಿಸೀವ್ಡ್ ಫ್ರಮ್ ಸೇಲ್ ಆಫ್ ಮಷಿನರಿ ಈಸ್ ಕ್ಯಾಶ್ ಇನ್ಫ್ಲೋ ಅಂತ ಬರಿಬಹುದು. ಸೊ ಕ್ಯಾಶ್ ಇನ್ಫ್ಲೋಸ್ ಆಗೋದ್ರ ಬಗ್ಗೆ ನೀವು ಅಲ್ಲಿ ಪಾಯಿಂಟನ್ನು ಹೈಲೈಟ್ ಮಾಡಬೇಕು. ನೆಕ್ಸ್ಟು ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸು ಗೊತ್ತಿದೆ, ಇದ್ರ ಬಗ್ಗೆ ಐಡಿಯಾ ಇದೆ ಆಲ್ರೆಡಿ.
5 ಕ್ವಶನ್ಸ್ ಕೊಟ್ಟಿರ್ತಾರೆ. ಆ 5 ಕ್ವಶನ್ಸಲ್ಲಿ 3 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. 6 ಮಾರ್ಕ್ಸನ್ನು ಈಸಿಯಾಗಿ ತೊಗೊಳ್ಬಹುದು. ಸೊ ಈ 5 ಕ್ವಶನ್ಸು ಯಾವ್ಯಾವ ಚಾಪ್ಟ್ರಿಂದ ಬಂದಿದೆ ಅಂತ ಹೇಳ್ಕೊಂಡು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬುಕ್ 1ಅಲ್ಲಿ ಚಾಪ್ಟರ್ 1ಇಂದ 1 ಕ್ವಶನು, ಚಾಪ್ಟರ್ 2ಇಂದ 1 ಕ್ವಶನ್ ಕೇಳಿದ್ದಾರೆ. ಬುಕ್ 2ಅಲ್ಲಿ 1, 3, 6 ಈ 3 ಚಾಪ್ಟರ್ಗಳಿಂದ ಒಂದೊಂದು ಕ್ವಶನ್ ರೈಸ್ ಆಗಿದೆ. ನಿಮಗೆ 2 ಮಾರ್ಕ್ಸಿಗೆ ಒಂದು ಲೆಕ್ಕ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಈಗ ಸೆಕೆಂಡ್ ಚಾಪ್ಟರಿಂದ ಅಂದರೆ ಅಡ್ಮಿಷನ್ ಚಾಪ್ಟರಿಂದ 2 ಮಾರ್ಕ್ಸಿನ ಕ್ವಶನ್ ರೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಡ್ಮಿಷನ್ ಮೇಲೆ 2 ಮಾರ್ಕ್ಸಿಂದು ಪ್ರಾಬ್ಲಮ್ಸ್ ಏನೇನು ಬರುತ್ತೆ, ಸ್ಮಾಲ್ ಪ್ರಾಬ್ಲಮ್ಸು, ಅದರದ್ದೊಂದು ಲಿಸ್ಟ್ ಕೊಡ್ತೀನಿ, ಅದಿಷ್ಟು ನೀವು ನೋಡ್ಕೊಳ್ಬೇಕು. ಓಕೆ ಅಲ್ವಾ? ಫಸ್ಟ್ ಕ್ವೆಶನ್, ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಇದೆ. ಪಾರ್ಟ್ನರ್ಶಿಪ್ಪಿನ ಡೆಫಿನಿಷನ್ನ ಬರಿಬೇಕು. ಡೆಫಿನಿಷನ್ 2 ಮಾರ್ಕ್ಸಿಗಾಗಿರೋದ್ರಿಂದ ನೀಟಾಗಿ ಕರೆಕ್ಟಾಗಿ ಬರೀರಿ, ಮಿಸ್ಟೇಕ್ ಇಲ್ಲದೆ. Partnership is defined as the relation between persons who have agreed to share the profits of a business carried on by all or any one of them acting for all ಅಂತ ಹೇಳ್ಕೊಂಡು ಬರಿಬೇಕು. ನೆಕ್ಸ್ಟು ಸೆಕೆಂಡ್ ಕ್ವಶನ್ನು ಆಲ್ರೆಡಿ ಹೇಳಿದಾಗಲೇ 2 ಮಾರ್ಕ್ಸಿನ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಗುಡ್ ವಿಲ್ ರಿಲೇಟೆಡ್ ಒಂದು ಪ್ರಾಬ್ಲಮ್ಮು. ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಎಟ್ 2 years ಪರ್ಚೇಸ್. ಎಷ್ಟು ಇಯರ್ ಪರ್ಚೇಸು ಅನ್ನೋದು ನಿಮಗೆ ನೆನಪಿರಬೇಕು. ಫಾರ್ಮುಲಾದಲ್ಲಿ ಇದು ಅಪ್ಲೈ ಆಗುತ್ತೆ. 2 year ಪರ್ಚೇಸ್ ಇದೆಯೋ, 3 year ಪರ್ಚೇಸ್ ಇದೆಯೋ, 4 year ಪರ್ಚೇಸ್ ಇದೆಯೋ ನೋಡ್ಕೊಳ್ಳಿ. ಇಲ್ಲಿ ಎಷ್ಟು ಇಯರ್ ಪರ್ಚೇಸ್ ಇದೆ? 2 year ಪರ್ಚೇಸ್ ಇದೆ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ಕು, ಅಂಡರ್ಲೈನ್ ಮಾಡ್ಕೊಳ್ಳಿ. ಆಫ್ ದ ಆವರೇಜ್ ಪ್ರಾಫಿಟ್ಸ್ ಆಫ್ ದ ಲಾಸ್ಟ್ 4 year. ಎಷ್ಟು ಇಯರು? ಲಾಸ್ಟ್ 4 year. ಓಕೆನಾ? ದ ಟೋಟಲ್ ಪ್ರಾಫಿಟ್ಸ್ ಆಫ್ ದ ಲಾಸ್ಟ್ 4 years ಎಷ್ಟು? 60,000. ಟೋಟಲ್ ಪ್ರಾಫಿಟ್ ಆಫ್ ದ ಲಾಸ್ಟ್ 4 years ಇಂದು 60,000. ನೆಕ್ಸ್ಟು ಲಾಸ್ಟ್ 4 yearsಲ್ಲಿ ಆವರೇಜ್ ಪ್ರಾಫಿಟ್ 2 year ಪರ್ಚೇಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು ಆವರೇಜ್ ಪ್ರಾಫಿಟನ್ನು ಕಂಡುಹಿಡ್ಕೊಳ್ಬೇಕು. ಆವರೇಜ್ ಪ್ರಾಫಿಟನ್ನು ಕಂಡುಹಿಡಿಯೋದು ಹೇಗೆ ಅಂದರೆ, ಫಸ್ಟ್ ಇಲ್ಲಿದೆಯಲ್ಲ ಇದು ಆವರೇಜ್ ಪ್ರಾಫಿಟನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಟೋಟಲ್ ಪ್ರಾಫಿಟು ಲೆಕ್ಕದಲ್ಲಿ ಟೋಟಲ್ ಪ್ರಾಫಿಟ್ ಎಷ್ಟಂತ ಕೊಟ್ಟಿದ್ದಾರೆ? 60,000 ಅಂತ ಇದೆ. ನೆನ್ಪಿಟ್ಕೊಳ್ಳಿ, ಟೋಟಲ್ ಪ್ರಾಫಿಟು 60,000, 2 year ಪರ್ಚೇಸು, 4 years. ಸೊ 3 ಇನ್ಫಾರ್ಮೇಷನ್ ಸಾಕು, ನೋಡ್ಕೊಳ್ಳಿ. ಟೋಟಲ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? 60,000. ಎಷ್ಟು ವರ್ಷದ ಪ್ರಾಫಿಟ್ ಅದು? 4 years ಇಂದು. ಲಾಸ್ಟ್ 4 years ಇಂದು ಪ್ರಾಫಿಟು 60,000. ಹಾಗಾದರೆ ಆವರೇಜ್ ಪ್ರಾಫಿಟ್ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 15,000 ರೂಪಾಯಿ ಆಗುತ್ತೆ. ಇದು ಕಂಡಿಟ್ಕೊಳಕ್ಕೆ ಬರುತ್ತಾ ನಿಮಗೆ? ಅಂದರೆ 4 ವರ್ಷಕ್ಕೆ 60,000 ಆದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 15,000 ಆಗುತ್ತೆ. ಸೊ 15,000 ಬಂತು, ಕರೆಕ್ಟಾ? ಇದು ಒಂದು ವರ್ಷದ ಆವರೇಜ್ ಪ್ರಾಫಿಟ್ಟು. ನಾವೇನು ಮಾಡಬೇಕು? ಅವ್ರು ಕಂಡುಹಿಡಿಯೋಕೆ ನಮಗೆ ಏನು ಹೇಳಿರೋದು? ಕ್ಯಾಲ್ಕುಲೇಟ್ ದ ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಹೇಳಿದ್ದಾರೆ. ಸೊ ಏನು ಮಾಡೋಣ, ನಿಮಗೆ ಆವರೇಜ್ ಪ್ರಾಫಿಟ್ ಸಿಕ್ತಲ್ಲ 15,000, ಅದು ಅವರು ಕೊಟ್ಟಿರೋ ಪ್ರಾಬ್ಲಮಲ್ಲಿ ಎಷ್ಟು ಇಯರ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ? 2 year ಪರ್ಚೇಸ್ ಅಂತ ಕೊಟ್ಟಿದ್ದಾರೆ. ಅಥವಾ 3 year ಅಂತ ಕೊಟ್ಟರೆ 3, 4 ಅಂತ ಕೊಟ್ಟರೆ 4. ಅಲ್ಲಿ 2 year ಪರ್ಚೇಸ್ ಆ ವರ್ಡೇ ಮೆನ್ಷನ್ ಮಾಡಿರ್ತಾರೆ. 2 year ಪರ್ಚೇಸ್ ಅಂತಲೇ ಕೊಟ್ಟಿರ್ತಾರೆ. ಸೊ ನೀವೇನು ಮಾಡಬೇಕು? ಈಗ ಆವರೇಜ್ ಪ್ರಾಫಿಟ್ ಏನು ಕಂಡು ಹಿಡ್ದಿದ್ದೀರಲ್ಲ, ಅದಕ್ಕೆ ಆ 2 yearನ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು, ಗುಣಿಸ್ಬೇಕು. 30,000 ಬರುತ್ತೆ. 2 ಮಾರ್ಕ್ಸಿಗೆ ಇಷ್ಟೇ. ನೆನ್ಪಿಟ್ಕೊಳ್ಳಿ, ಟೋಟಲ್ ಪ್ರಾಫಿಟ್ ಕೊಟ್ಟಿರ್ತಾರೆ, ಅದನ್ನು ಎಷ್ಟು ವರ್ಷ ಇದೆಯೋ ಅಷ್ಟು ವರ್ಷ ಡಿವೈಡ್ ಮಾಡ್ಕೊಳ್ಳಿ. 4 years ಆದರೂ 4, 5 ಆದರೂ 5 ಡಿವೈಡ್ ಮಾಡಿದಾಗ ಆವರೇಜ್ ಪ್ರಾಫಿಟ್ಟು ಈಗ 4 ವರ್ಷದ್ದು 60,000 ರೂಪಾಯಿ ಆದರೂ ಒಂದು ವರ್ಷಕ್ಕೆ 15,000 ರೂಪಾಯಿ ಆಗುತ್ತೆ ಅನ್ನೋದು ಬಾಯಲ್ಲೇ ಲೆಕ್ಕ ಸಿಕ್ಬಿಡುತ್ತೆ. ಸೊ ಅದಕ್ಕೆ ನೀವು ಬಂದಿರೋ ಆನ್ಸರ್ಗೆ ಏನು ಮಾಡಬೇಕು? ಎಷ್ಟು ವರ್ಷದ ಪರ್ಚೇಸ್ ಇದೆಯೋ ಅದನ್ನು ಇಂಟು ಮಾಡಬೇಕಷ್ಟೆ. ಓಕೆನಾ? ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್. ಓವರ್ ಸಬ್ಸ್ಕ್ರಿಪ್ಷನ್ ಮತ್ತು ಅಂಡರ್ ಸಬ್ಸ್ಕ್ರಿಪ್ಷನ್ ಏನಿದೆ ಅದು ಎರಡರ ಮೀನಿಂಗು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಓವರ್ ಕೇಳಿದರೆ, ವೆನ್ ದ ಕಂಪನಿ ರಿಸೀವ್ಸ್ ಅಪ್ಲಿಕೇಶನ್ಸ್ ಫಾರ್ ಮೋರ್ ನಂಬರ್ ಆಫ್ ಶೇರ್ಸ್ ದ್ಯಾನ್ ದ ನಂಬರ್ ಆಫ್ ಶೇರ್ಸ್ ಆಫರ್ಡ್ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್. ನೆಕ್ಸ್ಟ್ 2 ಮಾರ್ಕ್ಸಿನ ಕ್ವಶನ್, ಸ್ಟೇಟ್ ಎನಿ 2 ಐಟಮ್ಸ್ ದಟ್ ಆರ್ ಶೋನ್ ಅಂಡರ್ ದ ಹೆಡ್ ಕರೆಂಟ್ ಲಯಬಿಲಿಟಿ. ವೆರಿ ಇಂಪಾರ್ಟೆಂಟು ನೀವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡುವಾಗ. ಓಕೆ ಅಲ್ವಾ? ಇಲ್ಲಿ ನಿಮಗೆ ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಲಯಬಿಲಿಟಿ ಯಾವುದು, ಫಸ್ಟು ನೀವು ಲಯಬಿಲಿಟಿ ಸೈಡೆಲ್ಲ ಬರ್ಕೊಳ್ತೀರಿ, ಆಮೇಲೆ ಅದ್ರ ಕೆಳಗಡೆ ಅಸೆಟ್ಸ್ ಎಲ್ಲ ಬರಿತೀರಿ. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಬಂದಾಗ ಅದರಲ್ಲಿ ನಿಮಗೆ 3 ಹೆಡ್ಡಿಂಗ್ ಬರುತ್ತೆ. ಆಥರೈಸ್ಡ್ ಕ್ಯಾಪಿಟಲ್ ಆಗಿರಬಹುದು ಅಥವಾ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಬಂದೇ ಬರುತ್ತೆ. ಸೊ ಅವ್ರು ಇಲ್ಲಿ ಏನು ಕೇಳಿದ್ದಾರೆ? ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಯಾವ್ದು ಬರುತ್ತೆ? ಒಂದು 2 ಪಾಯಿಂಟನ್ನು ಬರೀರಿ ಅಂತ ಕೇಳಿದ್ದಾರೆ. ಟ್ರೇಡ್ ಪೇಯಬಲ್ಸು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತ ಬರೆದಿದ್ದೀನಿ, ಅದನ್ನು ಬರೀಬಹುದು. ನೆಕ್ಸ್ಟು ರೈಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತಿದೆ. ನಾನು ಆಲ್ರೆಡಿ ಹೇಳಿದೆ 3 ಆ್ಯಕ್ಟಿವಿಟೀಸು ತುಂಬಾ ಇಂಪಾರ್ಟೆಂಟು. ಈ ಒಂದು ಪೇಪರಲ್ಲಿ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಕ್ಸಾಂಪಲ್ ಕೇಳಿದ್ದಾರೆ. ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಡಿಬೆಂಚರ್ಸ್, ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಆ್ಯಂಡ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಬರೆದ್ರೆ ಆಯಿತು.
ನೆಕ್ಸ್ಟು ಪಾರ್ಟ್ ಸಿ ಆಗಿರ್ಬೋದು, ಪಾರ್ಟ್ ಡಿ ಆಗಿರ್ಬೋದು, ಕೇಳಿರುವಂಥ ಪ್ರಾಬ್ಲಮ್ಸ್ಗಳನ್ನ ಒಂದೇ ವಿಡಿಯೋದಲ್ಲಿ ಎಲ್ಲ ಪ್ರಾಬ್ಲಮ್ಸಿಗೂ ಸಾಲ್ವ್ ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಒಂದೊಂದೇ ಪ್ರಾಬ್ಲಮ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನು, ಪ್ರಾಡಕ್ಟ್ ಮೆಥಡು, ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಇದೆಲ್ಲ ಕಾಮನ್ ಟಾಪಿಕ್ಸು, ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಯಾವ ರೀತಿಯಾಗಿ ನೀವು ಆನ್ಸರ್ನ ಇದಕ್ಕೆ ಮಾಡಬೇಕು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಡ್ತೀನಿ. ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಸಾಕಷ್ಟು ಇದೆ, ಅದನ್ನು ಫಾಲೋ ಮಾಡಿಕೊಂಡು ಕೂಡ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇದಿಷ್ಟು ಕೂಡ ನಿಮಗೆ ಮಾಡೆಲ್ ಪೇಪರ್ 2 ಅಲ್ಲಿ ಇರುವಂತಹ ಕ್ವಶನ್ಸು, ಆನ್ಸರ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ವೀಡಿಯೋಸ್ಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.